ಜೈ ಜೈ ಭೀಮ್ ಸರ್. ಈ ದಿವಸ 75ನೇ ವರ್ಷ ಸಂವಿಧಾನದ ರಚಿಸಿದ ದಿವಸ ಸರ್. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಶಿಲ್ಪದ ಅಪರೂಪದ ವಿಷಯ ಸರ್. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಕೊಡಿದಂತಹ ಇದು ಒಂದು ಸಂವಿಧಾನಕ್ಕೆ ನಾವು ಗೌರವಿಸಬೇಕಾದ ಮೂಲಭೂತ ಸರ್. ಇದು ಮೂಲಭೂತನೇ. ಡಾಕ್ಟರ್ BR ಅಂಬೇಡ್ಕರ್ ಅವರ 75ನೇ ವರ್ಷ ಸರ್ ಸಂವಿಧಾನವನ್ನು ರಚಿಸಿರೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಪಾದಾರ್ಪಣೆ ಮಾಡ್ತಾಯಿದ್ರು. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಜೀವನದಲ್ಲೇ ಅತಿ ಹೆಚ್ಚಾಗಿ ಮಾಡಿರೋದಂತಹ ನಮ್ಮ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ನಂಬರ್ 1 ಅಂತ ಹೇಳ್ತೀನಿ. ವಿಶ್ವದಲ್ಲೇ ನಂಬರ್ 1 ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಸಾಧನೆಯನ್ನು ಇನ್ನು ಜನ್ಮದಲ್ಲಿ ಇನ್ನೊಬ್ರು ಬರ್ತಾರಂತ ನಾನು ನಂಬೋದಿಲ್ಲ. ಇನ್ನೊಬ್ಬ ಜನ್ಮದಲ್ಲೂ ಕೂಡ ಇನ್ನೊಬ್ಬ ಅಂಬೇಡ್ಕರ್ ಬರ್ತಾರಂತ ನಾನು ನಂಬೋದಿಲ್ಲ. ಯಾಕಂದರೆ ಅವ್ರ ಸಾಧನೆ ಅಣುವು ಅಂತಾರಲ್ಲ, ಅಣುವಿನ ರಾಗ ಅಂತಾರಲ್ಲ, ಆ ರಾಗದಲ್ಲಿ ಒಂದು ಅಣುವು ಉತ್ಪತ್ತಾಗಿದೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬ್ಲಡ್ಡಲ್ಲಿ ಯಾವ ಬ್ಲಡ್ ಆದರೂ ಇರಲಿ, ಒಂದು ಅಣುವು ಏನಾದರೂ ಒಂದು ಚೆಕ್ ಮಾಡಬೇಕಾದ್ರೆ ಬ್ಲಡ್ಡಲ್ಲಿ ಅಣು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಒಂದು ಹೇಳ್ತಾ ಇದ್ದೀನಿ. ಎಲ್ಲ ಬ್ಲಡ್ಡು ಅಣುಗಳಲ್ಲಿ ಒಂದು ಅಂಬೇಡ್ಕರ್ ಅಂತ ನಾನು ಹೇಳ್ತಾ ಇದ್ದೀನಿ. ಮಾನವನಿಗೆ ಬೇಕಾಗಿರೋದು ಮಾನವತ್ವ, ಸಮಾನತೆ ಏನಂತ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಭಾರತ ಇತಿಹಾಸದಲ್ಲಿ ತೋರಿಸಿದಂಥ ಜಾತಿ ಮತ ಭೇದವಿಲ್ಲದಂತಹ ಒಂದು ಸಂವಿಧಾನವನ್ನು ರಚಿಸಿದಂಥ ಮಹಾಪುಣ್ಯವಂತ ಅಂತ ನಾನು ಹೇಳ್ತಾ ಇದ್ದೀನಿ. ಕಾರಣ ಏನಂದರೆ ಒಂದೇ ಒಂದು 75 ವರ್ಷಗಳಾಯಿತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿ ಆ ಮಹಾನುಭಾವ ಯಾವ ತರಹ ತನ್ನ ಮನೆ ಸಂಸಾರ ಎಲ್ಲ ಬಿಟ್ಟು ಪ್ರಜೆಗಳಕ್ಕೋಸ್ಕರ ಆ ಮಾಡಿದಂತಹ ಒಂದೊಂದು ವಿಷಯದಲ್ಲ. ಆ ಆರೋಗ್ಯಕ್ಕೂ ಕೂಡ ಒಪ್ಕೊಂಡಿಲ್ಲ, ಆರೋಗ್ಯ ಕೂಡ ಬೇಡ ಅಂತ ಬಿಟ್ಬಿಟ್ಟವನು. ಇದನ್ನು ಏನಾದರೂ ಮಾಡಿ ಒಂದು ಸ್ಕಿಲ್ ತರಬೇಕು ಅಂತ ಹೇಳಿ ಆ ಒಂದು ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿರೋದಂಥ ಸಾಧನೆ ಆ ದಿವಸಗಳಲ್ಲಿ ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದೊಂದು ಮನೆ SC ಆಗಲಿ ST ಆಗಲಿ ಬಲ್ಜರಾಗಲಿ ದೊಡ್ಡವರಾಗಲಿ ಕೀಳು ಜಾತಿ ಆಗಲಿ ಮೇಲೆ ಜಾತಿ ಆಗಲಿ ಪ್ರತಿಯೊಂದು ಮನೆಗೆ ಹೋಗಿ ನೋಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮನೇಲಿ ಮಲ್ಕೊಂಡ್ರೆ ಒಂದು ರೊಚ್ಚೆ ಮನೇಲಿ ಅಲ್ಲೇ ಮಲ್ಕೊಂಡು ಆ ಮನೇಲಿ ಮಲ್ಕೊಂಡು ಅಲ್ಲೇ ತಿಂದು ಅಲ್ಲೇ ಅವರು ರಚನೆ ಮಾಡೋದು, ಒಂದು ರೈಟರ್ ಮಾಡೋದು ಡಾಕ್ಟರ್ BR ಅಂಬೇಡ್ಕರ್. ಸುಮ್ಮನೆ ಅಲ್ಲ, ಅವರು ರೈಟಿಂಗ್ ಮಾಡೋದು ಸುಮ್ಮನೆ ಅಲ್ಲ. ಆವಾಗ ಒಂದು ಗುಡ್ಸ್ಲಲ್ಲಿ ಒಂದು ಮನೇಲಿ ಒಂದು 10 ಜನ 20 ಜನ ಇರ್ತಾರೆ. ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ತಿನ್ನೋದು, ಅಲ್ಲೇ ರೊಚ್ಚೆ ಮಾಡೋದು. ಅವ್ರಿಗೆ ಓದೋದು ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ. ಯಾರೋ ಒಂದು ಮುದ್ದೆ ಎತ್ತಿ ಬಿಸಾಕಿದರೆ ಆ ಮುದ್ದೆ ತಿನ್ನೋರು ಇವರು. ಅರ್ಥ ಮಾಡ್ಕೊಳ್ಳಿ, ಆ ಕಾಲದಲ್ಲಿ ಏನು ಇಲ್ಲ. ಅಲ್ಲಿ ಆ ಕಾಲದಲ್ಲಿ ಯಾರಾದ್ರೂ ದೊಡ್ಡವರು ಮುದ್ದೆಗಳು ಬಿಸಾಕಿದರೆ ಆ ಮುದ್ದೆಗಳು ತಿಂದು ಬದುಕೋರು ಆ ಜನಗಳು. ಅಂಥ ಜನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ನೆಲದಲ್ಲಿ ನಿಂತ್ಕೊಂಡು ಆ ಜಾಗದಲ್ಲಿ ನಿಂತ್ಕೊಂಡು ಒಂದು ರಚನೆ ಮಾಡಬೇಕಾಗಿದ್ರೆ ಯಾವ ತರಹ ಇರ್ಬೋದು. ಆ ಜನಗಳು ಅಲ್ಲೇ ಉಚ್ಚೆ ಹೋಗ್ತಾರೆ, ಆ ತಾಯಿ ಅಲ್ಲೇ ಅಡಿಗೆ ಮಾಡ್ತಾರೆ, ಆ ತಾಯಿ ಅಲ್ಲೇ ಸ್ನಾನ ಮಾಡ್ತಾರೆ. ಆ ಗುಡ್ಸ್ಲಲ್ಲಿ ಇರೋರು ಆ ಜಾಗದಲ್ಲಿ ಅಲ್ಲೇ ಕೊಳಚೆ ನೀರು ಹೋಗ್ತಾ ಇರುತ್ತೆ, ಅಲ್ಲೇ ಮಲ್ಕೊಂಡು ರಚನೆ ಮಾಡಿರತಂಥ ಡಾಕ್ಟರ್ BR ಅಂಬೇಡ್ಕರ್ ಇವರನ್ನ ಯಾವ ಥರ ಮೇಲ್ಗಡೆ ತರಬೇಕು, ಇವ್ರನ್ನ ಯಾವ ವಿಧಿಯಲ್ಲಿ ಮೇಲ್ಗಡೆ ತರಬೇಕು, ಈ ಮಕ್ಕಳನ್ನು ಯಾವ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅವರು SCಗಳ ಬಲ್ಜರ್ಗಳರ ಯಾವ ಜಾತಿ ಅವರು, ಯಾವ ಜಾತಿ ಇಲ್ಲ ಸ್ವಾಮಿ. ಅವರು ಯಾವ ಜಾತಿ ಅಲ್ಲ, ಅವಾಗ ಯಾವ ಜಾತಿ ಸೇರಿಲ್ಲ. ಅವರು ಎಸ್ಗೂ ಸೇರಿಲ್ಲ, STಗಳು ಸೇರಿಲ್ಲ, ಬಲ್ಜರು ಅಲ್ಲ, ಬ್ರಾಹ್ಮಿಣ್ಸ್ ಅಲ್ಲ. ಅವರು ಆ ಕಾಲದಲ್ಲಿ ಮಾನವ ಅಂತ ಒಂದಿತ್ತು. ಆ ಮಾನವ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇದು ಒಂದೇ ಅಲ್ಲ, ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ಜಾಗದಲ್ಲಿ ರಚಿಸಿದಂತಹ ಡಾಕ್ಟರ್ BR ಅಂಬೇಡ್ಕರ್ಗೆ ನಾನು ಹ್ಯಾಂಡ್ಸ್ ಅಪ್ ಮಾಡ್ತಾ ಇದ್ದೀನಿ. ಆ ಸಂವಿಧಾನದಲ್ಲಿ ಮಾಡಿದಂತಹ ಫೈನಾನ್ಸ್ ಆಗಲಿ, ಒಂದು ಡಿಪಾರ್ಟ್ಮೆಂಟ್ ಆಗಲಿ, ಒಂದು ನಮ್ಮ
ಇಂಡಿಯಾದಲ್ಲಿ ನಡೆಸಿದಂತಹ ಒಂದು ನಿಯಮಗಳು, ನಾವು ಒಂದು ಎಲೆಕ್ಟ್ರಿಕಲ್ ಆಗಲಿ, ಒಂದು ವಾಟರ್ ಆಗಲಿ, ಒಂದು ಗಾಳಿ ಆಗಲಿ, ಪ್ರತಿಯೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಪ್ರತಿಯೊಂದಕ್ಕೆ ಒಂದೊಂದು ನಿಯಮಗಳು ಇದೆ. ಮನುಷ್ಯನ ಓದಕ್ಕಾಗಲಿ, ಅವನು ಬಾಲಕ್ಕಾಗಲಿ, ಅವನು ಯಾವ ರೀತಿಯಲ್ಲಿ, ನಮ್ಮ ದೇಶ ಯಾವ ರೀತಿಯಲ್ಲಿ ಇರಬೇಕು, ಒಂದೊಂದು ನಿಯಮಗಳು ಮಾಡಿದ ಅಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ. ಆದರೆ ಇದನ್ನು ಫೈಲನ್ನು ಸರಿ ಮಾಡಿ, ಒಂದು ನಿಯಮವನ್ನು ಮಾಡಿ, ಒಂದು ಫೈಲ್ ಕರೆಕ್ಟಾಗಿ ಮಾಡಿ ಇಟ್ಟಿದಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಇದನ್ನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. 75 ವರ್ಷಗಳಾಯಿತು. 75 ವರ್ಷದಲ್ಲಿ ಡಾಕ್ಟರ್ ಬಿ ಆರ್, ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಮುಂದಿಚ್ಚೇನೆ ಅಖಂಡ ಭಾರತ ದೇಶ ಇತ್ತು. ಅಖಂಡ ಭಾರತ ದೇಶದಲ್ಲಿ ನಮಗೆ ಹಿಂಸೆ ಮಾಡಿದಂತಹ ಸ್ವಾತಂತ್ರ್ಯ ಆ ಕಾಲದಲ್ಲಿ ಗೊತ್ತು. ಔರಂಗಜೇಬು ಬಂದರು, ಸರ್ವನಾಶ ಮಾಡಿದ್ರು, ಬ್ರಿಟಿಷ್ ಅವರು ಬಂದರು, ಅವರು ನಾಶ ಮಾಡಿದ್ರು. ಈಗಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಎತ್ಕೊತಾ ಇಲ್ಲ ಸ್ವಾಮಿ. ರಾಜ್ಯಾಂಗದಲ್ಲಿ ಬ್ರಿಟಿಷ್ ರಾಜ್ಯ ಅದನ್ನೇ ಇಟ್ಟುಕೊಂಡು ಸರ್ವನಾಶ ಮಾಡ್ತಾ ಇದ್ದಾರಲ್ಲ ನಮ್ಮ ರಾಜ್ಯದಲ್ಲಿ. ಸೆಕ್ಷನ್ ಅಂತ ಇರ್ತಾರೆ, ಬ್ರಿಟಿಷ್ ರಾಜ್ಯ ಸೆಕ್ಷನ್ ಅಂತ ಇರ್ತಾರೆ. ಯಾಕೆ ಇಡ್ತಾ ಇದ್ದಾರೋ ಗೊತ್ತಿಲ್ಲ. ಇದು ಬ್ರಿಟಿಷ್ ಯಾಕೆ ಅಂಬೇಡ್ಕರ್ ಫೋಟೋಗಳು ಬೇಕಂದರೆ ಪ್ರೋಗ್ರಾಮ್ಗಳು ಮಾಡಬೇಕು, ಅಂಬೇಡ್ಕರ್ ಬೇಕು, ಸಂವಿಧಾನದಲ್ಲಿ ಎಲ್ಲದೂ ಇಟ್ಕೊತಾರೆ. ಬ್ರಿಟಿಷ್ ರಾಜ್ಯದಲ್ಲಿ ಯಾಕೆ ಇರಬೇಕು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಒಂದು ಅಂಬೇಡ್ಕರ್ ಹೇಳಿರೋದು, ಅಂಬೇಡ್ಕರ್ ಫೋಟೋಗಳು ಇಟ್ಕೊಂಡು, ಅಂಬೇಡ್ಕರ್ ಎಲ್ಲನೂ ಇಟ್ಕೊಂಡು ರಾಜ್ಯಾಂಗದಲ್ಲಿ ಬ್ರಿಟಿಷ್ ರಾಜ್ಯ ಯಾಕೆ ಇಟ್ಕೋಬೇಕು, ಬ್ರಿಟಿಷ್ ರಾಜ್ಯಾಂಗ ಬೇಕಾ ಅಂತ ನಾನು ಇದೊಂದು ಹೇಳ್ತಾ ಇದ್ದೀನಿ. ಬ್ರಿಟಿಷ್ ಅವರು ಓಡಿಸಿದೀವಲ್ಲ ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ಬ್ರಿಟಿಷ್ ಅವ್ರದ್ದು ದಯವಿಟ್ಟು ರಾಜ್ಯಾಂಗದಲ್ಲಿ ಇರೋದನ್ನು ಸರಿ ಮಾಡಿಕೊಡಿ, ಸಮಾನತೆಯನ್ನು ಸರಿ ಮಾಡಿಕೊಡಿ. ಇನ್ನೂ ಸಮಾನತೆ ಅನ್ನೋದು ಹೊರಗೆ ದೇಶದಲ್ಲಿ ಕರ್ಕೊಂಡ್ಬಂದು ಇಲ್ಲಿಟ್ಕೊಂಡು ಸಮಾನತೆ ಮಾಡೋದಲ್ಲ. ಭಾರತ ದೇಶದಲ್ಲಿ ಸಮಾನತೆ ನಾವು ಮಾಡಿಕೊಂಡು ಇನ್ನೊಬ್ರಿಗೆ ಸಮಾನತೆ ತೋರಿಸೋದು ಸಮಾನತೆ. ಫಸ್ಟ್ ಒಂದು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದು. ಫಸ್ಟ್ ನಮ್ಮನ್ನು ಸಮಾನತೆ ಮಾಡಿಕೊಂಡು ಇನ್ನೊಬ್ರಿಗೆ ಸಮಾನತೆ ತೋರಿಸಿ ಅಂತ ನಮ್ಮ ಅಂಬೇಡ್ಕರ್ ಹೇಳಿದ್ದು. ಇವರು ಏನು ಮಾಡಿಬಿಟ್ಟವ್ರು ಗೊತ್ತಾ, ಹೊರ ದೇಶಗಳನ್ನ ಕರ್ಕೊಂಡ್ಬಂದು ಇಲ್ಲಿಟ್ಕೊಂಡು ಸಮಾನತೆ ಮಾಡಿಸಿ ನಮ್ಮನ್ನು ಸಮಾನತೆ ಇಲ್ಲದ ಕೀಳು ಜಾತಿಯಿಂದ ತಲಿಸ್ತಿರಲ್ಲ. ಎಲ್ಲಿ ಬರುತ್ತೆ ನಮ್ಗೆ ಸಮಾನತೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋದನ್ನು ತಪ್ಪನ್ನು ನೀವು ಮಾಡ್ತಾ ಇದ್ದೀರ. ಇದನ್ನು ಒಂದು ಅರ್ಥ ಮಾಡಬೇಕು. ಆವಾಗಲೇ ಮಹಾತ್ಮ ಗಾಂಧೀಜಿ ತಪ್ಪು ಮಾಡವ್ರು, ನೆಹರು ಕೂಡ ತಪ್ಪು ಮಾಡವ್ರು. ಪಾಕಿಸ್ತಾನನ್ನ ಸರ್ವ ಮಾಡಿಸಿದ್ರು, ಬಾಂಗ್ಲಾದೇಶನೂ ಸರ್ವ ಮಾಡಿ. ಸಮಾನತೆ ಎಲ್ಲಿದೆ? ಸಮಾನತೆ ನೀನು ಧರಣಿ ಮಾಡಿದೆಯಲ್ಲ, ಸತ್ಯಾಗ್ರಹ ಮಾಡಿದಾರಲ್ಲ, ಯಾವುದಕ್ಕೆ ಮಾಡಿದಾರ ನೀವು ಧರಣಿ? ಸತ್ಯಾಗ್ರಹ ಯಾವ ಮಾಡಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರ ಚೇಂಜ್ ಮಾಡ್ರಿ ಅಂತ ಹೇಳಿದ್ರ? ಯಾವುದಕ್ಕೋಸ್ಕರ ಮಾಡಿದಾರ ಇವೆಲ್ಲ? ಬಾಂಗ್ಲಾದೇಶ ನಾಶ ಮಾಡಿದ್ರ, ಪಾಕಿಸ್ತಾನ ಮಾಡಿದ್ರು. ಈಗ ನೋಡಿ, ಅದರಿಂದನೇ ಅಲ್ವಾ ನಮ್ಮ ಸಮಾನತೆಯಿಂದ ಎಷ್ಟು ಕುತ್ತಿಗೆಗೆ ಬಂದಿರೋದು. ಇದನ್ನು ನಾನು ಕೇಳ್ತಾ ಇದ್ದೀನಿ. ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ಒಂದೇ ಒಂದು ವಿಷಯ. ನೆಹರು ಮಾಡಿರೋ ಕೆಲಸಗಳು ಅಂತಲ್ಲ, ನೆಹರು ಸ್ವಾಮಿಗಳೇ, ಇಂದಿರಾ ಗಾಂಧಿ ಕೂಡ ಮಾಡಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರುವ ಸಂದೇಶಗಳೆಲ್ಲ ಉಲ್ಟಾ ಮಾಡಿದ್ದಾರೆ. ಕಿತ್ತಾಕೋದು, ಬೇರೆದೊಂದು ಸಂದೇಶ ಮಾಡೋದು, ಆ ನಂಬರ್ ಹಾಕ್ಕೊಳ್ಳೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂದೇಶ ಅಂತ ಹಾಕೋದು, ಇನ್ನೊಂದನ್ನು ಸೇರಿಸ್ಬಿಟ್ಟು ಅದನ್ನು ಸಂದೇಶ ಪ್ರಕಾರವಾಗಿ ಈ ಥರ ಮಾಡಿದ್ದಾರೆ. ಇಂದಿರಾ ಗಾಂಧಿ ಮಾಡಿದ್ದಾರೆ, ನೆಹರು ಇನ್ನೂ ಗಬ್ಬೆ ಬರೆಸ್ಬಿಟ್ಟವ್ರೆ. ನೆಹರು ಅವರು, ಮಹಾತ್ಮ ಗಾಂಧೀಜಿ ಕೂಡ ಈ ದೇಶವನ್ನು ಸರ್ವನಾಶ ಮಾಡಿದಾರಂತ. 24 ಗಂಟೆ ಡೆಲ್ಲಿಯಲ್ಲಿ ದೀಪ ಬೆಳಗಿಸ್ತಾ ಇದ್ದಾರಲ್ಲ ಮಹಾತ್ಮ ಗಾಂಧೀಜಿದು. ನನಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಸರಿ ಸಂಬಂಧ. ಈ ನಡುವೆ ಒಂದು ವಿಷಯ ಹೇಳ್ತೀನಿ. ಚಿಕ್ಕ ಮಕ್ಕಳಿಗೆ ಗೊತ್ತಾಗೋಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು SLC BCom ಓದಿರೋ ಮಕ್ಕಳು ತಪ್ಪು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ, ನೆಹರು ತಪ್ಪು ಕೆಲಸ ಮಾಡೋರೆ, ಮಹಾತ್ಮ ಗಾಂಧೀಜಿ ತಪ್ಪು ಕೆಲಸ ಮಾಡೋರಂತ ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ನಮ್ಮವ್ರಿಗೆ, ಹಿಂದೆ ಇರೋರು ಈಗಲಿರೋರಿಗೆ ಗೊತ್ತಾಗ್ತಾನೆ ಇಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸಮಾನತೆ ಅಂತ ಏನೊಂದು ಗೊತ್ತಾಗ್ತಾ ಇಲ್ಲ.
ರಾಜಕೀಯ ವ್ಯಕ್ತಿಗಳು ಇದನ್ನು ಯಾವ ರೀತಿಯಲ್ಲಿ ತಗೊಂಡು ಬರಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಸಮಾನತೆ ಅಂತಾರೆ. ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರೋ ಕೆಲಸಗಳನ್ನು ಒಂದೊಂದು ನಿಯಮಗಳನ್ನು ರಾಜಕೀಯ ವ್ಯಕ್ತಿಗಳು ಅವ್ರ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವ್ರ ಸ್ವಂತ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾರು ಒಬ್ಬ ರಾಜ ಆ ಕಾಲದಲ್ಲಿ ಸತ್ಯ ಹರಿಶ್ಚಂದ್ರನೇ ಎತ್ಕೊಳ್ಳಿ. ಸತ್ಯ ಹರಿಶ್ಚಂದ್ರ ಸ್ವಾರ್ಥಕ್ಕೋಸ್ಕರ ಹೋರಾಡಿದ್ರ ರಾಜ ಹರಿಶ್ಚಂದ್ರನು. ಆ ಕಾಲದಲ್ಲಿ ರಾಜರು ಯಾವುದಾದ್ರು ಭಿಕ್ಷೆಗಾರ ಬಂದರೆ ನಿನಗೆ ಏನು ಬೇಕಪ್ಪ ಬಂದರೆ ನೀನು ರಾಜ್ಯನ ಬೇಕಾದರೆ ಸರಿ ತಗೊಳ್ಳಪ್ಪ ನಾನು ಭಿಕ್ಷೆಗಾರ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಕಾಲದಲ್ಲಿ ರಾಜಕೀಯ ವ್ಯಕ್ತಿಗಳು ಇಂಥದ್ದು ಅಂತ ಗೊತ್ತಾಗ್ತಾ ಇದೆ. ರಾಜಕೀಯ ವ್ಯಕ್ತಿಗಳು ರಾಜಕೀಯದಲ್ಲಿ ತುಂಬ ಸಂವಿಧಾನವನ್ನು ಒಂದು ರೀತಿಯಾಗಿ ವಿಷ್ಣು ಚಕ್ರವಾಗಿ ತಿರುಗಿಸ್ತಾ ಇದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನಿಯಮವನ್ನು ಸರಿಸಮನ ಮಾಡಿಕೊಂಡ್ರೆ ಎಷ್ಟು ಕ್ಲೀನಾಗಿರುತ್ತೆ, ಇವು ಎಷ್ಟು ಚೆನ್ನಾಗಿರುತ್ತೆ. ಮುಂದಿನ ಜನ್ಮದಲ್ಲಾದರೂ ನೋಡಿ, ಒಂದು ವಿಷಯ ಹೇಳ್ತೀನಿ, ಜನ್ಮಗಳು ಮರೆಯದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸಂವಿಧಾನ ನಮಗೆ ಕೊಟ್ಟರಲ್ಲ, ಇದನ್ನು ಸರಿಸಮಾನ ಮಾಡಿಕೊಂಡ್ರೆ, ಈಗಲಾದರೂ ಸರಿಸಮಾನ ಮಾಡಿಕೊಂಡ್ರೆ ಮುಂದಿನ ಜನ್ಮದಲ್ಲಾದರೂ ನಮ್ಗೆ ಒಳ್ಳೇದಾಗುತ್ತೆ. ಇಲ್ಲದಿದ್ದರೆ ಆಫ್ಘಾನಿಸ್ತಾನ ಆಗುತ್ತೆ. ಎಲ್ಲರೂ ಒಂದೊಂದು ಮನೆಗೆ ಒಂದೊಂದು 10 ತುಪಾಕಿ ಇಟ್ಕೊಂಡು ಅವ್ರ ಮೊಮ್ಮಕ್ಕಳು ಸಾಯ್ಬೇಕಾಗುತ್ತೆ. ಸ್ವಾಮಿಗಳೇ, ಮಹಾನುಭಾವರೇ, ರಾಜಕೀಯ ವ್ಯಕ್ತಿಗಳೇ, ನಾನು ಹೇಳ್ತಾ ಇದ್ದೀನಿ ನಿಮಗೆ ಫಸ್ಟ್ ಪಾಯಿಂಟ್ ನಿಮಗೆ ನಾನು ಹೇಳ್ತಾ ಇರೋದು, ಸಂವಿಧಾನವನ್ನು ನಿಮ್ಮಪ್ಪನ ಆಸ್ತಲ್ಲ ರೀ, ನಿಮ್ಮಪ್ಪನ ಆಸ್ತಲ್ಲ. ನೀವು 4 ಜನ ಓಟ್ ಹಾಕಿದ್ರೆ ನೀನು ಅಲ್ಲಿ ಕೂತ್ಕೊಂಡಿದ್ಯಾ, ಇಲ್ಲಿದ್ದರೆ ಎತ್ತಿ ನೀನು ಬಿಸಾಕ್ಬಿಡ್ತಾರೆ. ಸಂವಿಧಾನದಲ್ಲಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಇಲ್ಲಾಂದ್ರೂ ಕೂಡ ನಮ್ಮ ನಡೆಸ್ಬೋದಂತ. ಸಂವಿಧಾನದಲ್ಲಿ ಇದೆ, ರಾಜಕೀಯ ವ್ಯಕ್ತಿಗಳು ಇಲ್ಲಾಂದ್ರೂ ಕೂಡ ಪ್ರೆಸಿಡೆಂಟ್ ರೂಲ್ಸ್ ಮಾಡಿ ನಡೆಸ್ಬೋದಂತ. ಈ ರೂಲ್ಸ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ, ಆ ಪರಮಾತ್ಮನಿಗೆ ಗೊತ್ತು. ರಾಜಕೀಯ ವ್ಯಕ್ತಿಗಳು ಇಲ್ಲಾಂದರೆ ಕೋಟಿ ಹಣ ಆರಾಮಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ, ಸಮಾನ ವೇತನ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದಕ್ಕೂ ಮುಂಚೆನೇ ಮೀಡಿಯಾದಲ್ಲಿ 4-5 ಸಾರಿ ಹೇಳಿದೆ, ರಾಜಕೀಯ ವ್ಯಕ್ತಿಗಳಿಂದ ಸರ್ವನಾಶ ಆಗ್ತಾ ಇದೆ ಅಂತೇಳಿ. ಸಮಾನತೆ ಬರಬೇಕಾದ್ರೆ ಪ್ರೆಸಿಡೆಂಟ್ ರೂಲ್ಸ್ ಮಾಡಿಸಿ ಆರಾಮಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಬ್ಬ ರಾಜಕೀಯ ವ್ಯಕ್ತಿ 5,000 ಕೋಟಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು MLA, ಎಲ್ಲಿ ಸಮಾನತೆ ಬರುತ್ತೆ? ಬಡವನ ಈಗ ಭಿಕ್ಷೆಗಾರನೇ ಇರ್ತಾನೆ, ಭಿಕ್ಷೆಗಾರನೇ ಡಬ್ಬೆ ಇಟ್ಕೊಂಡು ಹೋಗ್ತಾನೆ, ಮನೆ ಕೆಲಸನೂ ಮಾಡ್ತಾನೆ, ಇನ್ನೊಬ್ಬ ಕೆಲಸಗಾರ ಕುಡುಕತಾನೆ ಇರ್ತಾನೆ, ಪೋಕಿರಿ ತಾನೇ ಇರ್ತಾನೆ. ಅವ್ರನ್ನೆಲ್ಲಿ ಸಮಾನದ ಧರ್ಮ ತರ್ತೀರ ನೀವು? ಸಮವೇತನ ಎಲ್ಲಿಂದ ತರ್ತೀರ ನೀವು ಅಂತ ನಾನು ಕೇಳ್ತಾ ಇದ್ದೀನಿ. ಇದನ್ನು ರಾಜಕೀಯ ವ್ಯಕ್ತಿಗಳು ನಾನು ಹೇಳ್ತಾ ಇದ್ದೀನಿ ಈ ವಿಷಯವನ್ನು. ಸಮಾನ ವೇತನ ಬರಬೇಕಾದ್ರೆ ನಾವು ರಾಜಕೀಯ ವ್ಯಕ್ತಿಗಳಿಂದನೇ ಇದು ಹಾಕಬೇಕು. ರಾಜಕೀಯ ವ್ಯಕ್ತಿಗಳು ಬರಬೇಕಾದ್ರೆ ಈಗ ಒಂದೊಂದು ವಿಷಯ ಎಷ್ಟು ಕೋಟಿ ಹಣ ಒಂದೊಂದು ಎಲೆಕ್ಷನ್ಗೆ ಬೇಕು. ಯಾಕೆ ಬೇಕು ಎಲೆಕ್ಷನ್ನು? ಆ ಕಾಲದಲ್ಲಿ 72-73 ಬರೀ 70ಯಲ್ಲಿ ಒಂದು ಎಲ್ಲೆಡಿಕೆ ಕೊಟ್ಟು ಓಟ್ ಹಾಕಿ ಅಂತ ಹೇಳ್ತಾ ಇದ್ರು. ಈಗ 5,000 ರೂಪಾಯಿ ಕೊಡ್ರಿ ಓಟ್ ಹಾಕ್ತೀವಿ ಅಂತ ಇದ್ರು. ಇದೇನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ದು? ಒಂದೇ ಒಂದು ಓಟಿಗೆ ಏನು ಕೇಳ್ತಾ ಇದ್ದೀರಾ ನೀವು? 5,000 10,000 ರೂಪಾಯಿ ಒಂದು ಓಟಿಗೆ 5,000 10,000 ರೂಪಾಯಿ. ಆ ಕಾಲದಲ್ಲಿ 70-75ರಲ್ಲಿ ಎಲೆಕ್ಷನ್ ಇರೋವಾಗ ಎಲ್ಲೆಡಿಕೆ ಕೊಟ್ಟು ಒಂದು ಓಟ್ ಹಾಕ್ರಿ ಅಂತ ಇದ್ರು. ಸಮಾನತನೇ ಎಲ್ಲಿದೆ ನೋಡಿ? ಆ ಲಕ್ಷ್ಮಿಗೂ ಈ ಲಕ್ಷ್ಮಿಗೂ ಎಲ್ಲಿದೆ ಸಮಾನತೆ? ಇದೆನಾ? ಒಂದೊಂದು ಓಟಿಗೆ ಒಂದು ಓಟ್ ಬೇಕಾಗಿದ್ರೆ ನೀನು 5,000 ರೂಪಾಯಿ 10,000 ರೂಪಾಯಿ ತೊಗೊತೀರಾ, ಅವನು 5,000 ಕೋಟಿ ಮೇಲೆ ಹೋಗ್ತಾನೆ. ಅವನು ಸ್ವಿಚ್ ಬ್ಯಾಂಕಲ್ಲಿ ಇಟ್ಕೊತಾನೆ. ಒಬ್ಬ ರಾಜಕೀಯ ವ್ಯಕ್ತಿ ಸ್ವಿಚ್ ಬ್ಯಾಂಕಲ್ಲಿ ಇಟ್ಟಿರೋವನು ದುಡ್ಡು ನಮ್ಮ ಕೈನಲ್ಲಾಗುತ್ತಾ? ಬಡವರು ಹೋಗ್ಬಿಟ್ಟು ಭಿಕ್ಷೆಗಳನ್ನ ಸ್ವಿಚ್ ಬ್ಯಾಂಕಲ್ಲಿ ದುಡ್ಡು ತರ್ತಾನ? ಕೇಳ್ರಿ, ನಿಮಗೆ ಸ್ವಂತ ಆಯ್ತಲ್ಲ ಅವಾಗ. ಅದರಿಂದ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಮಹಾನುಭಾವರೇ, ಮುಂದಿನ ದಿನದಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಇರಬೇಕು ನಮಗೆ ಗೊತ್ತಾಗ್ತಲ್ಲ, ಏನಾಗುತ್ತೋ ನಮಗೆ ಗೊತ್ತಾಗಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂತಹ ಒರ್ಜಿನಾಲಿಟಿಯನ್ನು ಈಚೆ ತೆಗೆಸಿ, ಒರ್ಜಿನಾಲಿಟಿ ಬೇಕು ನಮಗೆ, ಒರ್ಜಿನಾಲಿಟಿ ಬೇಕು. ಬೇಡ ನೀವು
ಎಲ್ಲಿಂದೋ ಒಂದೊಂದು ತಗೊಂಬರೋದು, ಅವರು ಇವ್ರು ದುಡ್ಡು ಹಾಕ್ಬಿಟ್ಟು ಮಾಡಿಸೋದು, ಇದೆಲ್ಲ ಬೇಡ. ದಯವಿಟ್ಟು ಒರಿಜಿನಾಲಿಟಿ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ ಅದನ್ನೇ ನಮಗೂ ಒರಿಜಿನಾಲಿಟಿ ಮಾಡಿ ಸಮಾನ ವೇತನೆಯನ್ನು ಮಾಡಿಸಿ ಜನಗಳಿಗೆ ಸರಿಸಮಾನ ಮಾಡಿದ್ರೆ ನಿಜವಾಗಲೂ ರಾಮರಾಜ್ಯ ಸಿಗುತ್ತಾ ಅಂತ ನಾನು ಹೇಳ್ತಾ ಇದ್ದೀನಿ. ರಾಮರಾಜ್ಯ ಸಿಗುತ್ತೆ. ಇದೇ ನಮ್ಮದು. ಇಡೀ ವರ್ಲ್ಡಲ್ಲೇ ನಂಬರ್ 1 ನಮ್ಮ ಇಂಡಿಯಾ ಅಂತ ನಾನು ಈಗಲೂ ಅಲ್ಲ ಮುಂಚೆನೂ ಹೇಳಿದ್ದೀನಿ. ಇಡೀ ವರ್ಲ್ಡಲ್ಲೇ ಇಂಡಿಯಾ 1. ಯಾರು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಮುಂದೆ ಜನ್ಮದಲ್ಲೂ ಕೂಡ ನಮ್ಮನ್ನು ಮುಟ್ಟಕ್ಕಾಗಲ್ಲ. ಶ್ರೀರಾಮ ನೆಲೆಸಿದ ಈ ನಾಡು ಇದು. ಶ್ರೀರಾಮ ಹರಿಶ್ಚಂದ್ರ ಹೇಳ್ತಾ ಇದ್ದೀನಲ್ಲ, ರಾಮನಾಮ ಅನ್ನೋದು ಸುಮ್ಮನೆ ಬರೋದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಸುಮ್ಮನೆ ಬರೋದಿಲ್ಲ. ಅದೇ ರಾಜ್ಯಾಂಗದಲ್ಲಿ ಆವತ್ತು ಸ್ವಾತಂತ್ರ್ಯ ಬರೋವಾಗ ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಅವರು ಇದ್ದಿದ್ರೆ ಕಥೆನೇ ಬೇರೆ ಆಗ್ತದೆ. ನಮಗೆ ಬೇಕಾಗಿಲ್ಲ ಆವಾಗ ಮಹಾತ್ಮ ಗಾಂಧೀಜಿ ಬೇಕಾಗಿಲ್ಲ, ನೆಹರು ಬೇಕಾಗಿಲ್ಲ. ನಮ್ಗೆ ಸುಭಾಷ್ ಚಂದ್ರ ಬೋಸ್ ಇದ್ದಿದ್ರೆ ಕಥೆನೇ ಬೇರೆ ಆಗ್ತದೆ. ಬ್ರಿಟಿಷ್ ಅವ್ರನ್ನ ಓಡಿಸಿ ಅವ್ರ ಹ್ಯಾಂಡಲ್ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಎಷ್ಟು ಚೆನ್ನಾಗಿರ್ತಾ ಇದ್ವೋ ಆ ದೇವ್ರಿಗೆ ಗೊತ್ತು. ಆ ಯಪ್ಪನ್ನ ನಿರ್ಮೂಲನೆ ಮಾಡಿಬಿಟ್ಟಿದ್ರಲ್ಲ ಇವರು. ಎಂಥ ನೀಚ ಜನ, ರಾಜಕೀಯ ವ್ಯಕ್ತಿಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಸುಭಾಷ್ ಚಂದ್ರ ಬೋಸ್ ಹಿಸ್ಟ್ರಿಯನ್ನು ಏನು ಇಲ್ಲದಂಗೆ ಮಾಡಿಬಿಟ್ಟವ್ರೆ ನಮಗೆ. ಸುಭಾಷ್ ಚಂದ್ರ ಬೋಸು ಮಹಾನುಭಾವರಂತ. ಸುಭಾಷ್ ಚಂದ್ರ ಬೋಸು ನಮ್ಮ ದೇಶನವರು ಓಡಿಸ್ಬೇಕಂತ ನಮ್ಮ ದೇಶದಲ್ಲಿರುವ ದುಡ್ಡು, ವೈಡೂರ್ಯ, ಚಿನ್ನ ತಗೊಂಡೋಗಿ ವರ್ಲ್ಡ್ಗೆ ತಗೊಂಡೋಗಿ ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕಂತ ಮಾಡಿರೋಂತಹ ಮಹಾನುಭಾವರನ್ನು ಅಲ್ಲೇನೆ ಸರ್ವನಾಶ ಮಾಡಿಸಿರೋದು ನಮ್ಮ ಅಧಿಕಾರಿಗಳು. ನಿಜವಾಗ್ಲೂ ಹೇಳ್ತೀನಿ, ಇದು ಸರಿಸಾಟಿ ಅಲ್ಲ. ಇದು ನಮ್ಮ ದೇಶಕ್ಕೆ ಇದು ಸರಿಸಾಟಿ ಅಲ್ಲ. ಇಂಥ ನೀಚ ಜನರನ್ನು ತೊಲಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ತೊಲಿಬೇಕು, ಇದನ್ನು ಇರಬಾರ್ದು ಇವರಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಭೀಮ್.